ಹಾಗೆ ನಿಮಗೆ ತುಂಬ ಫ್ರೆಂಡ್ಸ್ ಸಿಗ್ತದೆ ಸೈಕ್ಲಿಂಗ್ ಎಲ್ಲ ಮಾಡುವಾಗ, ಮತ್ತು ಜನರೆಲ್ಲ ನೋಡ್ತಾರೆ ನಿಮಗೆ ಸೈಕ್ಲಿಂಗ್ ಮಾಡುವಾಗ. ಅದೊಂದು ಪ್ರೌಡ್ ಮೂಮೆಂಟ್ ಆ್ಯಕ್ಚುಲಿ. ಅಂದರೆ ಮ್ಯಾಂಗ್ಳೂರಲ್ಲಿ ಮೇನ್ ಅಂದರೆ ಯಾರಾದರೂ ಸಪೋರ್ಟ್ ಮಾಡಿದರೆ ನಾವು ಇನ್ನೂ ಮೇಲೆ ಹೋಗ್ಬೋದು, ಅಥವಾ ಇನ್ನೂ ಜನ ತುಂಬ ಸ್ಟಾರ್ಟ್ ಮಾಡುವ ಹಾಗೆ ಮಾಡ್ಬೋದು. ತುಂಬ ಜನ ಸ್ಟಾರ್ಟ್ ಮಾಡಿದ್ದಾರೆ ಸೈಕ್ಲಿಂಗ್ ಮಾಡಲಿಕ್ಕೆ. ಆ್ಯಂಡ್ ವಿಮೆನ್ಸ್ ಎಸ್ಪೆಷಲಿ ಅವರು ಜಾಸ್ತಿ ಸೈಕ್ಲಿಂಗ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ತುಂಬ ಅರ್ಲಿ ಮಾರ್ನಿಂಗ್ ಈ ಥರ ಒಂದು ಪ್ರೋಗ್ರಾಮ್ ಮಾಡಿದಾಗ ಪ್ರತಿ ವರ್ಷ ನಾವು ಬರ್ತಾ ಇರ್ತೀವಿ. ತುಂಬ ಚೆನ್ನಾಗಿರುತ್ತೆ. ನಮಸ್ತೆ, ನನ್ನ ಹೆಸರು ಗ್ಲಿಯೋನಾ ಡಿಸೋಜಾ. ಸೊ ಈ ವರ್ಷ VRC Bangalore Cyclothlon. It was even there last year. So this time a huge outcome of students have been shown in this Bangalore Cyclothlon. So it's really great. It's really proud moment. ಎಷ್ಟು ಜನ ಲಾಸ್ಟ್ ಟೈಮ್ ಇರಲಿಲ್ಲ ಇರಬೇಕು, ಬಟ್ ಈ ಸಲ ತುಂಬ ಜಾಸ್ತಿ ಬಂದಿದ್ದಾರೆ. ಸೊ ಅದು ರಿಯಲಿ ಪ್ರೌಡ್ ಮೂಮೆಂಟ್ ನಮಗೆ. ಆ್ಯಂಡ್ ನನ್ನ ಬಗ್ಗೆ, ಸೊ ನಾನು ಸಹ ಈಗೇ ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿದೆ, ಒಂದು ಚಿಕ್ಕ ಸೈಕಲ್. ಆ್ಯಂಡ್ ಈ ಸೈಡ್ ಆ ಸೈಡ್ ಎಲ್ಲ ಹೋಗ್ತಾ ಇದ್ದೆ. ಮತ್ತು ನನಗೆ ಅದು ಸ್ಲೋಲಿ ಡೆವಲಪ್ ಆಯಿತು. ಆ್ಯಂಡ್ ನಾನು ಎನಿಸಿದೆ ಇಟ್ಸ್ ಬೆಟರ್ ಟು ಸ್ವಿಚ್ ಟು ರೇಸಿಂಗ್. ಮತ್ತು ನಾನು ನನ್ನ ರೋಡ್ ಬೈಕ್ ಪರ್ಚೇಸ್ ಮಾಡಿದೆ. ನನ್ನ ಅಪ್ಪ ಗಿಫ್ಟ್ ಕೊಟ್ಟರು. ಆ್ಯಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಹಿಮ್. ನನ್ನ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಜರ್ನಿಯಲ್ಲಿ. ಸೊ ಈ ಲಾಸ್ಟ್ ಇಯರೇ ಸ್ಟಾರ್ಟ್ ಮಾಡಿದೆ ಟ್ರೈನಿಂಗಿಗೆ, ನ್ಯಾಷನಲ್ಸಿಗೆ. ಆ್ಯಂಡ್ ಈ ವರ್ಷ ಸ್ಟೇಟ್ಸ್ ಮತ್ತು ನ್ಯಾಷನಲ್ಸ್ ಇತ್ತು ಒಡಿಶಾ ಅಲ್ಲಿ, ಅದರಲ್ಲಿ ಕಾಂಪೀಟ್ ಮಾಡಿದೆ. ಸೊ ತುಂಬ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ನನಗೆ ಆ ರೇಸಿಂದ. ಆ್ಯಂಡ್ ಇಲ್ಲಿ ಮ್ಯಾಂಗ್ಳೂರಲ್ಲಿ ಸಹ ತುಂಬ ಜನ ಸೈಕ್ಲಿಸ್ಟ್ ಇದ್ದಾರೆ. ಅವರು ಸಹ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ಟು ವೇರ್ ಐ ಆಮ್ ನೌ. ಐ ಆಮ್ ಸೋ ಪ್ರೌಡ್ ಆ್ಯಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ದೆಮ್. ತುಂಬ ಜನ ಸ್ಟಾರ್ಟ್ ಮಾಡಿದ್ದಾರೆ ಸೈಕ್ಲಿಂಗ್ ಮಾಡಲಿಕ್ಕೆ. ಆ್ಯಂಡ್ ವಿಮೆನ್ಸ್ ಎಸ್ಪೆಷಲಿ ಅವರು ಜಾಸ್ತಿ ಸೈಕ್ಲಿಂಗ್ ಮಾಡಬೇಕು. ಬಿಕಾಸ್ ಹೇಳ್ತಾರೆ ಸೈಕ್ಲಿಂಗ್ ಜಾಸ್ತಿ ಮಾಡಿದರೆ ಯು ಬಿಕಮ್ ಮೋರ್ ಯಂಗರ್. ಗೊತ್ತಿಲ್ಲ ಅದು ನಿಜವಾ ಇಲ್ಲ ಅಂತೆ, ಬಟ್ ದ್ಯಾಟ್ ಈಸ್ ಒನ್ ಥಿಂಗ್. ಮತ್ತು ಸ್ಲೋಲಿ ನೀವು ಸೈಕ್ಲಿಂಗ್ ಮಾಡಿ ನಿಮಗೆ ಅದು ಫೀಲ್ ಆಗ್ತದೆ, ಓಕೆ ದಿಸ್ ಈಸ್ ಸಮಥಿಂಗ್, ಇಟ್ಸ್ ರಿಯಲಿ ಎಂಜಾಯಿಂಗ್. ಬಿಕಾಸ್ ನಿಮಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ತುಂಬ ಜಾಗ ಸಿಗ್ತದೆ. ನಿಮಗೆ ವೆಹಿಕಲ್ಸಲ್ಲಿ ಆ ಜಾಗ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸಾಗೋದಿಲ್ಲ, ನೀವು ಹೇಗೆ ಸೈಕ್ಲಿಂಗಲ್ಲಿ ಮಾಡ್ತೀರಾ. ಸೊ ಅದು ಒಂದು ಬೆನಿಫಿಟ್ ಸೈಕ್ಲಿಂಗ್ ಇದು. ಸೊ ಹಾಗೆ ನಿಮಗೆ ತುಂಬ ಫ್ರೆಂಡ್ಸ್ ಸಿಗ್ತದೆ ಸೈಕ್ಲಿಂಗ್ ಎಲ್ಲ ಮಾಡುವಾಗ, ಮತ್ತು ಜನರೆಲ್ಲ ನೋಡ್ತಾರೆ ನಿಮಗೆ ಸೈಕ್ಲಿಂಗ್ ಮಾಡುವಾಗ. ಅದೊಂದು ಪ್ರೌಡ್ ಮೂಮೆಂಟ್ ಆ್ಯಕ್ಚುಲಿ. ಮತ್ತು ಅದು ಸ್ಲೋಲಿ ಡೆವಲಪ್ ಆಗ್ತದೆ. ನಿಮಗೆ ರೇಸಿಂಗಿಗೆ ಹೋಗಲಿಕ್ಕೆ ಬೇಕಿದ್ರೆ ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಿದ್ರೆ ಇಟ್ಸ್ ಸೋ ಗುಡ್. ಹೋಗಿ, ಯು ಹ್ಯಾವ್ ಟು ಮೇಕ್ ಮ್ಯಾಂಗ್ಳೂರ್ ಪ್ರೌಡ್. ಮತ್ತು ನ್ಯಾಷನಲ್ಸಿಗೆ ಹೋಗಿ ಮ್ಯಾಂಗ್ಳೂರ್ ಪ್ರೌಡ್ ಆಗಬೇಕು, ನೀವು ಅಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದೀರಾ. ಸೊ ಗರ್ಲ್ಸ್ ಬಾಯ್ಸ್ ಸ್ಟಾರ್ಟ್ ಸೈಕ್ಲಿಂಗ್. ಇಟ್ಸ್ ಅ ರಿಯಲಿ ಗುಡ್ ವರ್ಕೌಟ್ ಆ್ಯಕ್ಚುಲಿ. ನಮಸ್ತೆ, ನನ್ನ ಹೆಸರು ಹಾರ್ದಿಕ್ ಅಂತ. ನಾನು ಸೈಕ್ಲಿಂಗ್ ಮಾಡ್ತಾ ಒಂದು 6 years ಆಗ್ತಾ ಬಂತು ಈಗ. ಆ್ಯಂಡ್ ಪ್ರೊಫೆಷ್ನಲಿ ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿ 4 ವರ್ಷ ಆಗ್ತಾ ಬಂತು. ಆ್ಯಂಡ್ ಸೈಕ್ಲಿಂಗ್ ಏನು ಇದಂದರೆ, ನಾನು ಹೀಗೆ ರ್ಯಾಲಿಗೆ ಬರ್ತಾ ಇದ್ದೆ. ಆ್ಯಂಡ್ ಒಂದು ಸ್ಪೋರ್ಟ್ ಟಚ್ ಆಯಿತು, ಹೀಗೆ ಮಾಡುವ, ನಾವು ಕೂಡ ಒಂದು ಈ ನ್ಯಾಷನಲ್ ಲೆವೆಲ್ ಅಥವಾ ಸ್ಟೇಟ್ ಲೆವೆಲ್ಗೆ ಹೋಗುವ ಅಂತ ತುಂಬ ಆಸೆ ಇತ್ತು. ಸೊ ಸ್ಟಾರ್ಟ್ ಮಾಡಿ ಒಂದೊಂದು ಚಿಕ್ಕ ರೇಸಿಗೆ ಹೋಗಿ ಈಗ ಸ್ಟೇಟ್ ಮತ್ತು ನ್ಯಾಷನಲ್ ಹೋಗುವಷ್ಟು ಒಂದು ಇದು ಬಂದಿದೆ, ಧೈರ್ಯ ಬಂದಿದೆ. ಆ್ಯಂಡ್ ಅಷ್ಟೇ ಪ್ರಾಕ್ಟೀಸ್ ಕೂಡ ಮಾಡ್ತೇನೆ. ಯಾವುದೇ ರೇಸ್ ಆಗಲಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಹೋಗ್ತೇವೆ. ಆ್ಯಂಡ್ ನಿಯರ್ ಬೈ ಯಾವುದೆಲ್ಲ ರೇಸ್ ಇರ್ತದೆ ಎಲ್ಲಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಹಾಗೆ ಮೇಯ್ನ್ ಸೈಕ್ಲಿಂಗ್ ಮಾಡೋದು ಇಂಟೆನ್ಷನ್ ಏನಂದರೆ, ಇನ್ನೂ ನನ್ನ ಹಾಗೆ ತುಂಬ ಸೈಕ್ಲಿಸ್ಟ್ ಬೇರೆ ರೇಸಿಗೆ ಹೋಗಬೇಕು, ನಮ್ಮ ಹಾಗೆ ಕಾಂಪೀಟ್ ಮಾಡಬೇಕು. ಅಂದರೆ ನಮ್ಮ ಇಲ್ಲಿ ಅಸೋಸಿಯೇಷನ್ ಇಲ್ಲ ಸೈಕ್ಲಿಂಗ್. ಸೊ ನಾವು ಮೈಸೂರಿಗೆ ಹೋಗಿ ಕಾಂಪಿಟೇಟ್ ಮಾಡಿ ಮತ್ತೆ ಸ್ಟೇಟ್ ಲೆವೆಲ್ ಅಥವಾ ತಾಲೂಕು ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ಗೆ ಹೋಗಬೇಕಾಗ್ತದೆ. ಸೊ ಹಾಗೆ ಬೇರೆಯವ್ರು ಕೂಡ ಹೋಗಬೇಕು ನಮ್ಮನ್ನು ನೋಡಿ ಅಂತ ನಾವು ಮಾಡೋದು. ಆ್ಯಂಡ್ ರೀಸೆಂಟ್ಲಿ DC ಮಾಡಿದ್ದೆ, ತುಂಬ ಜನ ಮಾಡಿದ್ರು, ಬಟ್ ಸೋಲೋ ಸೆಲ್ಫ್ ಸಪೋರ್ಟೆಡ್ ಯಾರೂ ಮಾಡಿರಲಿಲ್ಲ. ಈಗ ನಾನು ಒಂದು ಟ್ರೈ ಮಾಡಿದೆ ಸೋಲೋ ಸೆಲ್ಫ್ ಸಪೋರ್ಟೆಡ್. ಹಾಗೆ ತುಂಬ ಜನ ಮಾಡಬೇಕು ಅಂತ ನಂದು ಆಸೆ. ಆ್ಯಂಡ್ ನಾನು ಕೂಡ ಇನ್ನೂ ಪುನೊಮ್ಮೆ ಮಾಡ್ತೀನಿ, ಯಾಕೆಂದರೆ ಈ ಸಲ ಅಷ್ಟು ಒಳ್ಳೆ ಟೈಮಿಂಗ್ ಮಾಡಲಿಕ್ಕೆ ಆಗಲಿಲ್ಲ. ಪುನೊಮ್ಮೆ ಒಳ್ಳೆ ಟೈಮಿಂಗಲ್ಲಿ ಮಾಡುವ ಅಂತ ಇದ್ದೇನೆ. ಸೊ ಯಾವ ತನಕ ಟೈಮಿಂಗ್ ಮಾಡೋದಿಲ್ಲ ನಾನು ಅದನ್ನು ಬಿಡೋದಿಲ್ಲ, ಹಾಗೆ ನನ್ನ ತಲೆಯಲ್ಲಿ ಉಂಟು ಈಗ. ಆ್ಯಂಡ್ ಈವನ್ ಈಗ ಕ್ಲೈಂಬಿಂಗ್ ಚಾಲೆಂಜ್ ಆಗ್ತಾ ಉಂಟು, ಕ್ಲೈಂಬಿಂಗ್ ಚಾಲೆಂಜ್ ಮಾಡ್ತಾ ಇದ್ದೇವೆ. ಸೊ ಮಲ್ಟಿಪಲ್ ಆಗ್ತಾ ಇರ್ತದೆ. ಅಂದರೆ ಮ್ಯಾಂಗ್ಳೂರಲ್ಲಿ ಮೇನ್ ಅಂದರೆ ಇನಿಷಿಯೇಟಿವ್ ತೊಗೊಳ್ಳೋದಿಲ್ಲ, ಅಂದರೆ ಹೀಗೆ ಮಾಡಬೇಕು ಸೈಕ್ಲಿಂಗನ್ನು ಇಷ್ಟು ಎದುರಿಗೆ ತೊಗೊಂಡು ಹೋಗಬೇಕು ಅಂತ. ಈಗ ನಾವೆಂದರೆ ಇಂಡಿವಿಜುವಲ್ ಆಗಿ ಸೈಕ್ಲಿಂಗನ್ನು ಮಾಡ್ತಾ ಇದ್ದೇವೆ. ಯಾರು ನಮಗೆ ಸಪೋರ್ಟ್ ಇಲ್ಲ ಫೈನಾನ್ಷಿಯಲಿ, ಅಥವಾ ಸೈಕಲ್ ಆಗಲಿ ಏನು ಕೊಡ್ತಾ ಇಲ್ಲ. ನಾವೇ ನಮ್ಮ ಹಣ ಹಾಕಿ ಸೈಕಲ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ ಏನೆಲ್ಲ ಬೇಕು ಆ ಸೈಕ್ಲಿಂಗೋಸ್ಕರ ಎಲ್ಲ ತೊಗೊಂಡು ಮಾಡ್ತಾ ಇದ್ದೇವೆ. ಸೊ ನಮಗೆ ಲಾಂಗ್ ಟರ್ಮಿಗೆ ಅದು ತುಂಬ ಕಷ್ಟ ಆಗ್ತದೆ ಮಾಡಲಿಕ್ಕೆ. ಆದರೆ ಯಾರಾದರೂ ಸಪೋರ್ಟ್ ಮಾಡಿದರೆ ನಾವು ಇನ್ನೂ ಮೇಲೆ ಹೋಗ್ಬೋದು, ಅಥವಾ ಇನ್ನೂ ಜನ ತುಂಬ ಸ್ಟಾರ್ಟ್ ಮಾಡುವ ಹಾಗೆ ಮಾಡ್ಬೋದು. ಆ್ಯಂಡ್ ನನ್ನದು ಕೂಡ ಒಂದು ಡ್ರೀಮ್ ಉಂಟು, ಮ್ಯಾಂಗ್ಳೂರಲ್ಲಿ ಸೈಕ್ಲಿಂಗನ್ನು ಇನ್ನೂ ಮೊದಲು ತರಲಿಕ್ಕೆ. ನಾವು ಏನಾದರೂ ಅಸೋಸಿಯೇಷನ್ ಫಾರ್ಮ್ ಮಾಡಿ ನಮ್ಮದೇ ಒಂದು ಬಿಸ್ನೆಸ್ ಆಗಿ ಒಂದು
ಟ್ರೈನಿಂಗ್ ಸೆಂಟರ್ ಹಾಗೆ ಮಾಡಿ ತುಂಬ ಜನ ನಮ್ಮ ಹಾಗೆ ಹೋಗುವ ಹಾಗೆ ಮಾಡುವಾಗೆ ಟ್ರೈ ಮಾಡುವಂಥ ಮನಸ್ಸಲ್ಲಿ ಉಂಟು. ಒಂದು ಟೈಮಲ್ಲಿ ಆಗ್ತದೆ. ಈಗ ಜಸ್ಟ್ ನಾವು ಒಮ್ಮೆ ಟ್ರೈ ಮಾಡಿ ಮತ್ತೆ ನಮ್ಮ ಎಕ್ಸ್ಪೀರಿಯನ್ಸ್ ತೊಗೊಂಡು ನಾವು ಸ್ಟಾರ್ಟ್ ಮಾಡುವ ಅಂತ ಇದ್ದೇವೆ. ಹಾಗೆ ನಮಸ್ಕಾರ, ನನ್ನ ಹೆಸರು ಹರ್ನೀಶ್ ರಾಜ್. ನಾನು VR ಸೈಕ್ಲಿಂಗ್ ಕ್ಲಬ್ ಸೆಕ್ರೆಟರಿ ಆಗಿ ಇದ್ದೇನೆ. ಮಂಗಳೂರು ಸೈಕ್ಲಥಾನ್ ಈ ಸುಮಾರು 3 ವರ್ಷದಿಂದ ನಾವು ಮಂಗಳೂರು ಸೈಕ್ಲಥಾನ್ ಆರ್ಗನೈಸ್ ಮಾಡ್ತಾ ಇದ್ದೇವೆ. ಇದು ಬೇಸಿಕ್ಲಿ ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಮೋಟಿವೇಶನ್ ಕೊಡಲಿಕ್ಕೆ ನಾವು ಮಂಗಳೂರು ಸೈಕ್ಲಥಾನ್ ಪ್ರತಿ ವರ್ಷ ಆರ್ಗನೈಸ್ ಮಾಡ್ತಾ ಇದ್ದೇವೆ. ಅವರು ರೋಡಿಗೆ ಬಂದು ಸೈಕ್ಲಿಂಗ್ ಕಲಿಬೇಕು. ಅದಲ್ಲದೆ ವಿ ವಾಂಟ್ ದಿ children to commute to school. We want children to commute to the nearest store to buy groceries or anything else for the house. We don't want students to get into a two-wheeler. We want a eco-friendly Mangaluru, for which a big shout out to all the cyclists who were here, and they were the ones who have made this event successful. Thank you. ಓಕೆ, ನನ್ನ ಹೆಸರು ಕಿರಣ್ ಅಂತೇಳಿ. ನಾನು ಇಲ್ಲೇ ಮ್ಯಾಂಗ್ಳೂರು ಪೊಲೀಸ್ ಕ್ವಾರ್ಟರ್ಸಿಂದ ಬಂದಿರೋದು. ಇವತ್ತು ತಾಜ್ ಸೈಕಲ್ಸ್ ಅವರ ವತಿಯಿಂದ ಹಾಗೆ ಮತ್ತು ನಮ್ಮ ಐಡಿಯಲ್ ಐಸ್ ಕ್ರೀಮ್ ಅವರ ವತಿಯಿಂದ ಮ್ಯಾಂಗ್ಳೂರು ಸೈಕ್ಲಥಾನ್ ಅಂತೇಳಿ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ಇದು ಇವತ್ತು ಮಂಗಳಾ ಸ್ಟೇಡಿಯಮಿಂದ ಬೆಳಗ್ಗೆ 7 ಕಾಲಿಗೆ ಆರಂಭ ಆಗಿ ಆನಂತರ ನಮ್ಮ ಕುಡಿಯಾಲ್ ಬೈಲು, ಆನಂತರ ಹೀಗೆ ಇಲ್ಲಿ ಬಂದು ಲಾಸ್ಟ್ ಕೊನೆಗೆ ಇಲ್ಲಿ ಮಾತಾ ಅಮೃತಾನಂದ ಸ್ಕೂಲಲ್ಲಿ ಎಂಡ್ ಆಗಿದೆ. ಇಲ್ಲಿ ಬೇರೆ ಬೇರೆ ಕಾಲೇಜಾಗಿ ಸ್ಕೂಲ್ಗಳಿಂದ ಬಂದಂಥ ಮಕ್ಕಳು ಎಲ್ಲ ಇವತ್ತು ಈ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಇದು ಪ್ರತಿ ವರ್ಷ ಆಯೋಜನೆ ಮಾಡ್ತಾ ಇರ್ತಾರೆ. ಅದೇ ರೀತಿ ಈ ವರ್ಷ ಕೂಡ ಆಯೋಜನೆ ಮಾಡಿದ್ದಾರೆ. ಹಾಗೆ ನಾವು ಕೂಡ ಇದರಲ್ಲಿ ಪ್ರತಿ ವರ್ಷ ಬರ್ತಾ ಇರ್ತೀವಿ. ಹಾಗೆ ಈ ವರ್ಷ ಕೂಡ ಇದ್ರ ಪಾರ್ಟ್ ಆಗಿದ್ದೀವಿ. ಅಂದರೆ ಇದು ಯಾವುದೇ ರೀತಿ ರೇಸ್ ಅಂತ ಆಗುವಂಥ ಕಾರ್ಯಕ್ರಮ ಅಲ್ಲ ಇದು. ಎಲ್ಲ ಮಕ್ಕಳು ಬೆಳಗ್ಗೆ ಒಂದು ಒಟ್ಟಾಗಿ ಸೇರಿ ಒಂದು ಸೈಕ್ಲಿಂಗ್ ಮಾಡಿಕೊಂಡು ಸ್ಲೋ ಆಗಿ ಬರುವಂಥದ್ದೊಂದು. ಸೊ ಯಾವುದೇ ರೀತಿ ಸುಸ್ತಾಗದೆ ಅನಾಯಾಸವಾಗಿ ಬಂದು ನಾವು ತಲುಪಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ತುಂಬ ಅರ್ಲಿ ಮಾರ್ನಿಂಗ್ ಈ ಥರ ಒಂದು ಪ್ರೋಗ್ರಾಮ್ ಮಾಡಿದಾಗ ಪ್ರತಿ ವರ್ಷ ನಾವು ಬರ್ತಾ ಇರ್ತೀವಿ. ತುಂಬ ಚೆನ್ನಾಗಿರುತ್ತೆ.